ಲಕ್ಷ್ಮೀದೇವಿಯಲ್ಲಿ ಯಾವ ಪ್ರಕಾರವಾದ ದೋಷಕ್ಕೂ ಅವಕಾಶ ಅಂತನ್ನೋದು ಇಲ್ಲವೇ ಇಲ್ಲ ಅನ್ನುವಂತಹ ದೊಡ್ಡ ತತ್ವವನ್ನ ಇತಿಹಾಸಗಳ, ಪುರಾಣಗಳ, ಬ್ರಹ್ಮಸೂತ್ರಗಳ, ವೇದಗಳ, ಮಹಾಭಾರತದ ಒಂದು ಪ್ರಮಾಣ ಕೊಟ್ಟು ಲಕ್ಷ್ಮೀದೇವಿಗೆ ದೋಷಗಳು ಅಂತನ್ನೋದು ಮೂಲ ರೂಪದಲ್ಲೂ ಇಲ್ಲ, ಅವತಾರ ರೂಪದಲ್ಲೂ ಇಲ್ಲ ಅಂತ ಪರಿಶುದ್ಧವಾಗಿ ವಾದಿರಾಜ ಸ್ವಾಮಿಗಳವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅಲ್ಲಿಂದ ಈಗ 4ನೇ ವಿಲಾಸ, ಈ ಸರಸಭಾರತಿ ವಿಲಾಸದಲ್ಲಿ ಮೊದಲನೇ ವಿಲಾಸವನ್ನ ಹರಿಪ್ರಿಯ ವಿಲಾಸ ಅಂತ ರಾಜರು ಕರೆದ್ರು. 2ನೇ ವಿಲಾಸವನ್ನ ಶ್ರೀಪ್ರಿಯ ಸುರಪ್ರಿಯ ವಿಲಾಸ ಅಂತ ಕರೆದ್ರು. 3ನೇ ವಿಲಾಸ ಶ್ರೀಪ್ರಿಯ ವಿಲಾಸ, ಅದು ಮುಗಿಯಿತು. ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ ಅವಳಿಗೆ ದೋಷ ಇಲ್ಲ ಅಂತನ್ನೋದು. 4ನೇ ವಿಲಾಸವೂ ಕೂಡ ಶ್ರೀಪ್ರಿಯ ವಿಲಾಸವೇ. ಇದರಲ್ಲಿ ಪೂರ್ಣವಾಗಿ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ರುಕ್ಮಿಣೀ ದೇವಿಗೆ ಮತ್ತು ಕೃಷ್ಣದೇವರಿಗೆ ಪ್ರೇಮ ಕಲಹ ಅಂತ ಆಗುತ್ತೆ. ಅದರ ವರ್ಣನೆ ದಶಮಸ್ಕಂದ ಭಾಗವತದಲ್ಲಿ ಬರುತ್ತೆ, ಉತ್ತರಾರ್ಧದಲ್ಲಿ ಬರುತ್ತೆ. ಆ ದಶಮಸ್ಕಂಧದಲ್ಲಿ ಹೇಳಿದ ರುಕ್ಮಿಣಿ ಮತ್ತು ಕೃಷ್ಣದೇವರ ಪ್ರೇಮ ಕಲಹದ ಬಗ್ಗೆ ಅದರಲ್ಲಿ ಕೆಲವು ಶಬ್ದಗಳೆಲ್ಲ ಬರುತ್ತೆ. ಆ ಶಬ್ದಗಳನ್ನು ನೋಡಿದಾಗ ನಮಗೆ ಬೇರೆ ಅರ್ಥ ಆಗ್ಬಿಡುತ್ತೆ. ಈ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡುವಾಗ ಇಲ್ಲಿ ಹೇಳಿದ ಯುಕ್ತಿಗಳಿಗೂ ಆ ಪ್ರೇಮ ಕಲಹದಲ್ಲಿ ಬಂದಂತಹ ಮಾತುಗೂ ಸಂಬಂಧನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆದ್ದರಿಂದ ರಾಜರು, ವಾದಿರಾಜಗುರು ಸಾರ್ವಭೌಮರು ಪೂರ್ಣವಾಗಿ ಆ ಎಲ್ಲ ಅಲ್ಲಿ ಹೇಳಿದಂತಹ ಕೀ ವರ್ಡ್ಸ್, ಕೃಷ್ಣ ಹೇಗೆ ಮೋಹ ಮಾಡಬೇಕು ಅಂತ ಹೇಳಿದ್ದಾನೆ, ಆ ಎಲ್ಲ ಕೀವರ್ಡ್ಗೆ ಲಕ್ಷ್ಮೀದೇವಿಯ ಮನಸ್ಸಲ್ಲಿ ಯಾವ ಅರ್ಥ ಇದೆ ಅನ್ನೋದನ್ನ ನಮ್ಮ ಕಣ್ಣು ಮುಂದೆ ಸ್ಪಷ್ಟಪಡಿಸ್ತಾರೆ ವಾದಿರಾಜರು. ಇಲ್ಲಿ ತಿಳಿಸಿಕೊಡುವಾಗ ಕಿಂಚ ಭಾಗವತೆ ಪ್ರೇಮ ಕಲಹೇ ಹರಿಣೋದಿತಂ ಯದ್ವಾಕ್ಯಂ ತದ್ವಿಚಾರೇಪಿ ನಿರವದ್ಯಾಭವದ್ರಮಾ. ಇಲ್ಲಿ ತನಕ ಕೆಲವು ತತ್ವಗಳನ್ನು ನಿರೂಪಣೆ ಮಾಡಿದ್ವಿ ಎಂದರು. ಮಹಾಲಕ್ಷ್ಮೀ ದೇವಿಯ ಮೂಲ ರೂಪ, ಅದಾದ ನಂತರದಲ್ಲಿ ದುರ್ಗಾ ರೂಪ, ಸೀತಾ ರೂಪ ಇತ್ಯಾದಿ, ರುಕ್ಮಿಣಿ ರೂಪ, ಯಾವ ರೂಪಗಳಲ್ಲೂ ಲಕ್ಷ್ಮಿಗೆ ದೋಷ ಇಲ್ಲ. ಅವಳು ಮೂಲ ರೂಪದಲ್ಲಿ ಎಷ್ಟು ಶುದ್ಧಳೋ ಅವತಾರ ರೂಪದಲ್ಲಿಯೂ ಕೂಡ ಅಷ್ಟೇ ಶುದ್ಧ ಸ್ವರೂಪಳಾಗಿದ್ದಾಳೆ ಅನ್ನೋದನ್ನ ನಿರ್ಣಯ ಮಾಡಿ ಮಂಗಳ ದೇವತೆ ಅಂತ ಹೇಳಿ ಕಿಂಚ ಮತ್ತೂ ನೋಡಿ ಅಂತಾರೆ ವಾದಿರಾಜರು. ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಮಹಾಲಕ್ಷ್ಮೀ ದೇವಿಯ ಅವತಾರವಾದಂತಹ ರುಕ್ಮಿಣಿ ರೂಪದಲ್ಲಿ ಪ್ರೇಮ ಕಲಹೇ ಹರಿಣೋದಿತಂ, ಪ್ರೇಮ ಕಲಹದಲ್ಲಿ ಮಹಾಲಕ್ಷ್ಮೀ ದೇವಿಗೂ ಅಂದ್ರೆ ರುಕ್ಮಿಣಿ ದೇವಿಗೂ ಕೃಷ್ಣದೇವರಿಗೂ ನಡೆದಂತಹ ಪ್ರೇಮ ಕಲಹ ಶ್ರೀಮದ್ ಭಾಗವತದಲ್ಲಿ ಬರ್ತಾ ಇದೆ. ಅದರಲ್ಲಿ ಬರುವಂತಹ ಅನೇಕ ವಿಚಾರಗಳು, ಭಗವಂತ ಹೇಳ್ತಾನೆ ನನಗೆ ದೋಷ ಇದೆ, ನಾನ್ ದೋಷಿ, ನನ್ ಯಾಕೆ ಮದುವೆ ಆದೆ ನೀನು ಅಂತೆಲ್ಲ ಏನೇನೋ ಮಾತಾಡ್ತಾನೆ ದೇವರು. ಅಲ್ಲಿ ಬಂದಂತಹ ಅಂದ್ರೆ ದೇವರಲ್ಲಿ ದೋಷವನ್ನ ಹೇಳುವಂತೆ ಕಾಣುವ, ಅಂದ್ರೆ ಭಗವಂತನಲ್ಲಿ ದೋಷಗಳು ಬರುತ್ತೆ ಅಂತ ಈ ಮೇಲ್ನೋಟಕ್ಕೆ ನಮ್ಮ ಕಣ್ಣಿಗೆ ಕಾಣುತ್ತೆ, ದೇವರಲ್ಲಿ ದೋಷ ಇರಬಹುದು ಅಂತ. ಆ ದೋಷ ಇರುವಂತೆ ಕಾಣುವ ವಾಕ್ಯಗಳಿಗೆ ಮಹಾಲಕ್ಷ್ಮೀ ದೇವಿ ತದ್ವಿಚಾರೇಪಿ, ಲಕ್ಷ್ಮೀ ದೇವಿ ವಿಮರ್ಶೆ ಮಾಡ್ತಾಳೆ. ಭಗವಂತನಿಗೆ ದೋಷ ಇದೆ ಅಂತ ಕಾಣುವಂತಹ ವಾಕ್ಯಗಳನ್ನೆಲ್ಲ ಲಕ್ಷ್ಮೀದೇವಿ ವಿಮರ್ಶೆ ಮಾಡಿ ನಿರ್ಣಯ ಕೊಡ್ತಾಳೆ. ಲಕ್ಷ್ಮೀದೇವಿನೇ ವಿಮರ್ಶೆ ಮಾಡೋದು, ಅವಳೇ ನಿರ್ಣಯ ಕೊಡೋದು. ಆ ನಿರ್ಣಯ ಕೊಟ್ಟ ವಾಕ್ಯಗಳನ್ನು ನೋಡಿದಾಗ ಲಕ್ಷ್ಮೀದೇವಿ ಭಗವಂತನನ್ನ ಪರಿಶುದ್ಧ, ಅವನಲ್ಲಿ ದೋಷವೇ ಇಲ್ಲ ಅಂತ ಅವಳು ಸಿದ್ಧಾಂತ ಮಾಡಿ ನಿರ್ಣಯ ಮಾಡುವುದನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ? ನಿರವದ್ಯಾ ಭವದ್ರಮ, ಆ ರಮಾದೇವಿ ಅತ್ಯಂತ ಪರಿಶುದ್ಧಳು. ಆ ಲಕ್ಷ್ಮೀದೇವಿಯಲ್ಲಿ ಯಾವ ರೀತಿಯಾದಂತಹ ದೋಷವೂ ಇಲ್ಲ, ಅವಳು ಅತ್ಯಂತ ಪರಿಶುದ್ಧಳು ಅಂತ ನಿರ್ಣಯ ಆಗುತ್ತೆ. ಅದರಲ್ಲಿ ವಾದಿರಾಜ ಸ್ವಾಮಿಗಳವರು ಆ ವಾಕ್ಯಗಳನ್ನು ಹಾಗೇ ತಗೊಳ್ತಾರೆ.
ಕೃಷ್ಣ ಹೇಳಿದ ಮಾತು. ಅಂದ್ರೆ ಭಾಗವತದಲ್ಲಿ ಹೇಳಿದ ಮಾತುಗಳಲ್ಲಿ ಯಾವುದು ಸ್ವಲ್ಪ ಕಾಂಟ್ರವರ್ಷಿಯಲ್, ದೇವರಲ್ಲಿ ದೋಷ ಇದೆ ಅಂತ ಕೃಷ್ಣನೇ ಹೇಳ್ತಾನೋ. ಅವ್ನು ಹೇಳ್ತಾನೆ, ನಾನು ದೊಡ್ಡವರಲ್ಲಿ ದ್ವೇಷ ಮಾಡ್ಕೊಂಡಿದ್ದೇನೆ, ನಾನು ಸರಿ ಇಲ್ಲ, ನನ್ನನ್ನು ಯಾಕೆ ಮದುವೆ ಆದ ನೀನು ಅಂತೆಲ್ಲ ಮಾತಾಡ್ತಾನೆ ದೇವರು. ಆ ವಾಕ್ಯಗಳನ್ನು ಮಾತ್ರ ತಗೊಳ್ತಾರೆ ವಾದಿರಾಜರು. ಬಲವದ್ಭಿ ಕೃತದ್ವೇಷ ವಯಮಿತ್ಯುದಿತೆ ಸತಿ ಭರ್ತ್ರ ಭಕ್ತ ಭಯಚ್ಛೇತ್ರ ದಾತ್ರ ಸಕಲ ಸಂಪದ ಪ್ರತ್ಯಾಹತಂ ಪತಿಂ ಪ್ರೀತ್ಯ ಲಕ್ಷ್ಮೀ ಅಕ್ಷುಣ್ಣಧೀಃ ಕಿಲ. ಮಹಾಲಕ್ಷ್ಮೀ ದೇವಿ ಯಾರು ಅಂದ್ರೆ ಅಕ್ಷುಣ್ಣಧೀಹಿ ಅಂತಾರೆ ವಾದಿರಾಜರು. ಯಾವತ್ತಿಗೂ ಕೂಡ ಮಹಾಲಕ್ಷ್ಮೀ ದೇವಿಯ ಮನಸ್ಸು ವಿಕಾರಕ್ಕೆ ಒಳಗಾಗಲೇ ಇಲ್ಲ. ಲಕ್ಷ್ಮೀ ದೇವಿಗೆ ವಿಕಾರ ಅಂತನ್ನೋದೇ ಬರಲಿಲ್ಲ. ಅಕ್ಷುಣ್ಣವಾದ ಮನಸ್ಸು ಬುದ್ಧಿ ಲಕ್ಷ್ಮೀ ದೇವಿಯದ್ದು ದೇವರ ವಿಷಯದಲ್ಲಿ. ದೇವರಂತಾನೆ ಬಲವದ್ಭ್ಯ ಕೃತದ್ವೇಷ ವಯಂ ಅಂತ. ಲಕ್ಷ್ಮೀ ದೇವಿಗೂ ಅಂದ್ರೆ ರುಕ್ಮಿಣೀ ದೇವಿಗೂ ಕೃಷ್ಣದೇವರಿಗೂ ಗಲಾಟೆ ಆಗುವಾಗ ರುಕ್ಮಿಣಿ ಬಾಗಿಲು ಹಾಕೊಂಡ್ಬಿಟ್ಟಿದ್ದಾಳೆ. ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಅವಳು ಬಾಗಿಲು ತೆಗಿತಾ ಇಲ್ಲ. ದೇವರು ಮಾತಾಡ್ತಾನೆ, ರಾಜಭ್ಯೋ ಬಿಭ್ಯತ ಶುಭ್ರು ಸಮುದ್ರಂ ಶರಣಂಗತಾನ್. ಇದೆಲ್ಲ ಭಾಗವತದ ಮಾತುಗಳು. ಬಲವದ್ಭಿ ಕೃತದ್ವೇಷಾನ್ ಪ್ರಾಯಸ್ತ್ಯಕ್ತ ನೃಪಾಸನಾನ್ ಅಸ್ಪಷ್ಟ ವರ್ತಮನಾಂ ಪುಂಸಾಂ ಅಲೋಕಪಥಮೀಯುಷಾಂ ಆಸ್ಥಿತಾ ಪದವೀಂ ಶುಭ್ರು ಪ್ರಾಯಸ್ಸೀದಂತಿ ಯೋಷಿತಃ ಸತ್ಯಂ ಬಲಾದಿವ ಗುಣೇಭ್ಯ. ಅವಳು ಹೇಳುವಂತ ಮಾತು. ಇಲ್ಲಿ ದೇವರಂತಾನೆ, ಅಲ್ಲಿ ಭಾಗವತ 10ನೇ ಸ್ಕಂದದಲ್ಲಿ ಬಂದಂತಹ ರಾಜಭ್ಯೋ ಬಿಭ್ರತ ಶುಭ್ರು ಇತ್ಯಾದಿ ಆ 2 ಶ್ಲೋಕದಲ್ಲಿ ನಮಗೆ ದೋಷ ಇದೆ, ನಮಗೆ ದೋಷ ಇದೆ ಅಂತ ದೇವರು ಹೇಳಿದ ಮಾತಲ್ಲಿ ವಾದಿರಾಜರು ಬಲವದ್ಭಿ ಕೃತದ್ವೇಷಾನ್ ಅನ್ನೋ ವಾಕ್ಯವನ್ನ ಮಾತ್ರ ತಗೊಂಡ್ರು. ಅದರ ಅರ್ಥ ಏನು ನೋಡಮ್ಮ ರುಕ್ಮಿಣಿ, ಅನೇಕ ರಾಜರಿಗೆ ಹೆದರ್ಕೊಂಡ್ವಿ ನಾವು. ಜರಾಸಂಧ, ಶಿಶುಪಾಲ, ಈ ಕಾಲಯವನ ಎಲ್ಲ ಬಲವಂತರಾದಂತಹ ರಾಜರುಗಳು, ಅವ್ರಿಗೆಲ್ಲ ಹೆದರ್ಕೊಂಡ್ವಿ ನಾವು. ಅದಕ್ಕೆ ನಾವು ಸಮುದ್ರದಲ್ಲಿ ಮಲಗಿಬಿಟ್ಟಿದ್ವಿ. ನಾವು ಮಲಗಿರೋದಲ್ಲಿ ಅಂದ್ರೆ ನಾವು ಆಶ್ರಯ ಮಾಡಿಕೊಂಡಿರೋದಲ್ಲಿ ಸಮುದ್ರ. ಚೆನ್ನಾಗಿ ಹೇಳ್ತಾನೆ ನೋಡಿ ಕೃಷ್ಣ. ದ್ವಾರಕೆ ಎಲ್ಲಿದೆ? ಸಮುದ್ರದಲ್ಲಿದೆ. ಆದ್ದರಿಂದ ರುಕ್ಮಿಣಿ ದೊಡ್ಡ ರಾಜರಿಗೆಲ್ಲ ಹೆದರ್ಕೊಂಡು, ಮಹಾಬಲಶಾಲಿಗಳು ರಾಜರು, ಅವ್ರಿಗೆಲ್ಲ ಹೆದರ್ಕೊಂಡು ನಾವೆಲ್ಲಿ ಮಲಗಿದ್ದೇವೆ, ಬಲಶಾಲಿಗಳಿಗೆ ಹೆದರ್ಕೊಂಡು ಸಮುದ್ರದಲ್ಲಿ ದ್ವಾರಕಾ ನಗರ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ನಮ್ಗೇನಾಗ್ಬಿಟ್ಟಿದೆ ಅಂದ್ರೆ ಮಹಾಬಲಶಾಲಿಗಳಾದಂತಹ ಜರಾಸಂಧಾದಿ ದೊಡ್ಡ ದೊಡ್ಡ ದೈತ್ಯರುಗಳು ನಮ್ಮನ್ನ ದ್ವೇಷ ಮಾಡ್ತಾರೆ. ನಮಗೂ ಅವ್ರಿಗೂ ದ್ವೇಷ ಇದೆ. ಏನ್ ಹಣೆ ಬರ ನೋಡ್ ನಮ್ದು. ದೊಡ್ಡವರ ದ್ವೇಷ, ಹೆದರುಕೊಂಡು ಊರು ಬಿಟ್ಟು ಹೋಗಿ ಬೇರೆ ಎಲ್ಲೋ ಸಮುದ್ರದಲ್ಲಿ ವಾಸ. ಯಾವಾಗ ನಮ್ಮನ್ನು ಹೊಡಿತಾರೆ ಅಂತ ಗೊತ್ತಿಲ್ಲ ದೊಡ್ಡವರು. ಯದುವಂಶದಲ್ಲಿ ಬಂದಿರೋ ಕಾರಣ ನಮ್ಮನಿಗೆ ತ್ಯಕ್ತ ನೃಪಾಸನ, ನಮಗ್ ಸಿಂಹಾಸನವೇ ಇಲ್ಲ, ನಮ್ಮನ್ನ ರಾಜರು ಅಂತ ಯಾರೋ ಕರೆಯೋದೇ ಇಲ್ಲ. ಅದೊಂದು ದೋಷ ನಮಗೆ ಅಲ್ವಾ? ಯದುವಂಶದಲ್ಲಿ ಬಂದವರಿಗೆ ರಾಜ್ಯ ಇಲ್ಲ ಅಂತ ಶಾಪ, ಯಯಾತಿಯ ಶಾಪ ಇರೋದ್ರಿಂದ ನಮಗ್ ಸಿಂಹಾಸನವೂ ಇಲ್ಲ, ನಮಗೆ ರಾಜ್ಯವೂ ಇಲ್ಲ. ಎಷ್ಟು ದೋಷ ಇದೆ ನಮಗೆ. ನಮ್ಮಂತವ್ರನ್ನ ಯಾಕೆ ಮದುವೆ ಆದ ನೀನು ಅಲ್ವಾ? ಮೊದಲೇ ಹೆದರುಕೊಂಡಿರೋರ್ನ ಮದುವೆ ಆದ್ರೆ ನಿನಗೂ ಭಯಾನೇ. ರಾಜ್ಯ ಇಲ್ಲ, ಸಿಂಹಾಸನ ಇಲ್ಲ, ದೊಡ್ಡವರ ದ್ವೇಷ, ಊರು ಬಿಟ್ಟು ಎಲ್ಲೋ ಸಮುದ್ರದಲ್ಲಿ ವಾಸ, ಇಷ್ಟೆಲ್ಲ ದೋಷ ಇರುವಂತಹ ನಮ್ಮನ್ನ ಯಾಕೆ ಮದುವೆ ಆದೆ? ನಿನಗೂ ಭಯ ಅಲ್ವಾ? ನಮ್ಮ ದಾರಿ ಅಸ್ಪಷ್ಟ ವರ್ತಮನ, ನಮ್ಮ ದಾರಿ ಸರಿಗಿಲ್ಲ. ಎಂತ ಹಣೆ ಬರ ನಮ್ದು. ಅವಳು ಹೇಳೋ ಅಂದ್ರೆ ಭಾಗವತದಲ್ಲಿ ದೇವರು ಹೇಳುವಂತ ಮಾತು, ದೇವರಲ್ಲಿ ದೋಷ ಇದೆ, ಭಯ ಇದೆ, ಹೆದರಿದ್ದಾನೆ, ರಾಜ್ಯ ಇಲ್ಲ, ಸಿಂಹಾಸನ ಇಲ್ಲ, ಅವನಿಗೆ ಯಾವ ದಾರಿ ಅಂತ ಫ್ಯೂಚರ್ ಗೊತ್ತೇ ಇಲ್ಲ, ಏನಾಗ್ಬಿಡುತ್ತೆ, ಹೀಗೆಲ್ಲ ಮಾತಾಡ್ತಾನೆ ದೇವರು.
ಅದರಲ್ಲಿ ಒಂದು ವಿಷಯವನ್ನ ತಗೊಂಡಿದ್ದಾರೆ ವಾದಿರಾಜರು. ಬಲವಂತರ ದ್ವೇಷ ಮಾಡಿಕೊಂಡಿದ್ದೇವೆ, ಮಹಾಬಲಶಾಲಿಗಳಾದಂತಹ ಜರಾಸಂಧಾದಿಗಳ ದ್ವೇಷ ಇದೆ. ವಾದಿರಾಜರಂತಾರೆ, ದೇವ್ರಿಗೆ ಯಾವ ದ್ವೇಷ ರೀ? ದೇವ್ರಿಗೇನ್ ಭಯ ರೀ? ಭಯನಾಶನ ಅಂತ ಭಗವಂತನಿಗೆ ಹೆಸರು. ಅವನ ಸ್ತೋತ್ರ ಮಾಡಿಬಿಟ್ರೆ, ಅವನ ಪ್ರಾರ್ಥನೆ ಮಾಡಿಬಿಟ್ರೆ, ಅವನ ಸ್ಮರಣೆಯನ್ನ ಮಾಡಿಕೊಂಡ್ರೆ ನಮ್ಮ ಎಲ್ಲ ಭಯವೂ ಪರಿಹಾರ ಆಗುವಾಗ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಸಕಲ ಸಂಪತ್ತನ್ನ ಸಾತ್ವಿಕರಿಗೆ ಕೊಡ್ತಾನೆ ಭಗವಂತ. ಭಕ್ತ್ರ ಭರ್ತ್ರ ಭಕ್ತ ಭಯಕ್ಷೇತ್ರ ಸಕಲ ಸಂಪದಾನ್ ದಾತ್ರ. ಪ್ರಾರ್ಥನೆ ಮಾಡ್ತಾ ಇದ್ರೆ, ಸ್ತೋತ್ರ ಮಾಡಿದ್ರೆ ಸಕಲ ಭಯವನ್ನೂ ಪರಿಹಾರ ಮಾಡ್ತಾನೆ, ಸಕಲ ಸಂಪತ್ತನ್ನ ಕೊಡುತ್ತಾನೆ. ಅಂತಹ ಭಗವಂತನಿಗೆ ಭಯ ಎಲ್ಲಿದೆ? ಅವನು ಹೇಳ್ತೇನೆ ನಂಗೆ ಭಯ ಇದೆ ಅಂತ. ಆದ್ರೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ, ಅಕ್ಷುಣ್ಣಧೀಹಿ, ದೇವರ ವಿಷಯದಲ್ಲಿ ಮನಸ್ಸು ಒಂಚೂರೂ ವಿಕಾರ ಆಗಲಿಲ್ಲ ತಾಯಿಗೆ. ಅವಳು ಹೇಳ್ತಾಳೆ, ಹೌದಪ್ಪ, ಬಲವಂತರ ದ್ವೇಷ ಮಾಡಿದ್ದೆ ನೀನು. ಯಾರು ಬಲವಂತರು? ಜರಾಸಂಧಾದಿಗಳಲ್ಲ. ಲಕ್ಷ್ಮಿ ಹೇಳೋ ಅರ್ಥನೇ ಬೇರೆ. ಬಲವಂತರು ನಿನ್ನನ್ನ ದ್ವೇಷ ಮಾಡ್ತಾರೆ. ದ್ವೇಷ ಯಾಕೆ ಮಾಡ್ತಾರೆ ಹೇಳಿ? ನಮಗವ್ರಿಗೇನೂ ಮಾಡಕ್ ಆಗ್ತಾ ಇಲ್ವಲ್ಲ, ನಮ್ಮಿಂದ ನಮ್ಮ ಕಂಟ್ರೋಲ್ ಅವ್ರು ಇಲ್ವಲ್ಲ, ಅವ್ರನ್ನ ಹಾಳು ಮಾಡಕ್ಕೆ ನಮಗಾಗ್ತಾ ಇಲ್ವಲ್ಲ, ಅವರ ಉದ್ಧಾರವನ್ನ ತಡೀಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ವಲ್ಲ, ಅವರು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಅವ್ರನ್ನ ನಮಗೇನು ಹಾಳು ಮಾಡಕ್ ಆಗ್ತಾ ಇಲ್ಲ ಅಂತ ಅಂದುಕೊಳ್ಳುವಂತಹ ವ್ಯಕ್ತಿಗಳು ನಮ್ಮನ್ನ ದ್ವೇಷ ಮಾಡ್ತಾರೆ. ಅಂತಹ ಬಲ, ಚಿಕ್ಕಾಪಟ್ಟೆ ಬಲ ಇರುವಂತಹ ಪದಾರ್ಥಗಳು ಲೋಕದಲ್ಲಿ ಯಾರು ಅಂದ್ರೆ ರಾಕ್ಷಸರಲ್ಲ. ರುಕ್ಮಿಣಿ ಅಂತ ನೋಡಿ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಇತಿ ಪ್ರಾಚೀನ ವಚನಾತ್ ಅನಿತ್ಯೈ ಪ್ರಾಕೃತೇಂದ್ರಿಯೈ ಬ್ರಹ್ಮೇ ರುದ್ರೇಂದ್ರ ಪೂರ್ವಾಣಾಂ ಗೀರ್ವಾಣಾನಾಂಚ ಸರ್ವದ ನಿತ್ಯಸ್ವರೂಪ ಭೂತಾನಾಂ ಶಕ್ತಿ ಚಿತ್ ಸುಖ ತೇಜಸಾಂ ನಿರೋಧಕೈಸ್ತತೋ ಹೇತೋ ತತೋಪಿ ಬಲವತ್ತರೈಃ ಅನಾದಿ ಕಾಲಮಾರಭ್ಯ ಕೃತದ್ವೇಷೈರಿವ ಪ್ರಭೋ ನಿತ್ಯಜ್ಞಾನಾತ್ಮೇಂದ್ರಿಯಸ್ತ್ವಂ ಯತಸ್ತ್ಯಕ್ತೋಪಿ ದೂರತಃ ಇತಿ ಭಾವಾದಿದಂ ಸರ್ವಂ ಉಕ್ತಂ ಮಾಂ ಪ್ರತಿಲೀಲಯ ನತು ತ್ವತ್ತೋಪಿ ಬಲವಾನ್ ಕಶ್ಚಿದಸ್ತಿ ಪುಮಾನಿತಿ. ಎಂಥ ಉತ್ತರ ಕೊಡ್ತಾ ನೋಡಿ ದೇವಿ. ಬಲಶಾಲಿಗಳು ಅಂದ್ರೆ ಯಾರು ಗೊತ್ತಾ? ಇಂದ್ರಿಯಗಳು. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರುಷತಿ. ಲೋಕದಲ್ಲಿ ಅತ್ಯಂತ ಬಲಶಾಲಿಗಳ, ತುಂಬಾ ಶಕ್ತಿ ಇರುವಂಥದ್ದು ಯಾರಿಗೆ ಅಂದ್ರೆ ಇಂದ್ರಿಯಗಳಿಗೆ. ನೋಡಿ, ಮಹಾಲಕ್ಷ್ಮೀ ದೇವಿಯ ಜ್ಞಾನ ಯಾವತ್ತಿಗೂ ಏಕಪ್ರಕಾರವಾಗಿರುವಂಥದ್ದು ಭಗವಂತನ ವಿಷಯದಲ್ಲಿ. ಅವಳಿಗೆ ವ್ಯತ್ಯಾಸವೇ ಆಗೋದಿಲ್ಲ ಅವಳ ಜ್ಞಾನದಲ್ಲಿ. ದೇವರಿಂದ ನಾವು ದೊಡ್ಡವರ ದ್ವೇಷವನ್ನ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ಅದಕ್ಕೆ ಅರ್ಥನೇ ಬೇರೆ ಮಾಡ್ಬಿಡ್ತಾಳೆ ಮಹಾಲಕ್ಷ್ಮೀ ದೇವಿ. ನಮ್ಮನ್ನ ದೊಡ್ಡವರು ದ್ವೇಷ ಮಾಡ್ತಾರೆ, ಅವಳು ಹೇಳೋ ಅರ್ಥ ನೋಡಿ ಹೇಗಿದೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಸರ್ವಜ್ಞ ಶಿಖಾಮಣಿ. ಅವಳು ಹೇಳ್ತಾಳೆ, ವಿಕಾರವೇ ಇಲ್ಲ ಅವಳ ಜ್ಞಾನಕ್ಕೆ. ಅಷ್ಟು ಶುದ್ಧವಾದ ಜ್ಞಾನ, ಅಂತಃಕರಣ, ಶರೀರ ಅವಳಿಗಿರೋದ್ರಿಂದ ದೇವರ ದ್ವೇಷನೇ ಮಾಡಲ್ಲ, ದೇವರಲ್ಲಿ ದೋಷವನ್ನೇ ನೋಡಲ್ಲ. ಲಕ್ಷ್ಮಿ ಹೇಳುವಂತ ಅರ್ಥ ಏನು ಗೊತ್ತಾ? ಜಗತ್ತಿನಲ್ಲೇ ಅತ್ಯಂತ ಬಲಶಾಲಿಗಳಾದದ್ದು ಯಾವುದು ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳು ಮಾಡುವಂತಹ ಕೆಲಸ ಏನು ಗೊತ್ತಾ? ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ ಸಕಲೇಂದ್ರಿಯಗಳು. ಅಂಥ ವಿದ್ವಾಂಸನಾಗಿದ್ದಾನೆ, ಒಳ್ಳೆ ಜ್ಞಾನಿಯಾಗಿದ್ದಾನೆ, ಅಂಥ ಜ್ಞಾನಿಯನ್ನು ಎಳೆದು ಬಿಡತ್ತೆ ಕೆಟ್ಟ ದಾರಿಗೆ. ಎಂಥ ಜ್ಞಾನಿ, ಒಳ್ಳೆ ಅದ್ಭುತವಾದ ಪಾಠ ಪ್ರವಚನ, ತಪಸ್ಸು, ಸಾಮರ್ಥ್ಯ ಇದೆಲ್ಲ ಇದ್ರೂ ಕೂಡ ಅಂಥ ಜ್ಞಾನಿಯನ್ನ ಇಂದ್ರಿಯಗಳು ಕೆಟ್ಟ ದಾರಿ ಎಳ್ಕೊಂಡು ಹೋಗ್ಬಿಡತ್ತೆ, ಕೆಟ್ಟ ಮಾರ್ಗಕ್ಕೆ ಹಾಗೇ ತಗೊಂಡು ಹೋಗ್ಬಿಡತ್ತೆ. ಇದು ನನ್ನ ಮಾತಲ್ಲ, ಇದು ಜ್ಞಾನಿಗಳಾದವರ ಮಾತು, ಪ್ರಾಚೀನ ವಾಕ್ಯ ಇದು. ಆದ್ದರಿಂದ ಕೃಷ್ಣ, ಇದು ಸಾಮಾನ್ಯ ಅಲ್ಲಪ್ಪ, ಇದು ಅನಿತ್ಯವಾದ ಪ್ರಾಕೃತ ಇಂದ್ರಿಯಗಳು, ಪ್ರಕೃತಿಗೆ ಸಂಬಂಧಪಟ್ಟ
ಅನಿತ್ಯವಾದ ಇಂದ್ರಿಯಗಳು. ಈ ಅನಿತ್ಯವಾದ ಇಂದ್ರಿಯಗಳೇನಿದೆ, ಈ ಇಂದ್ರಿಯಗಳು ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಇಂದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು, ಇಲ್ಲಿ ಬ್ರಹ್ಮದೇವರು ಅಂತ ತಗೊಂಡಿದ್ದಾರೆ ನೋಡಿ ವಾದಿರಾಜ ಸ್ವಾಮಿಗಳು. ಇಲ್ಲಿ ಬ್ರಹ್ಮದೇವರು ಅಂತಂದ್ರೆ ನಮ್ಮಲ್ಲಿ ಛತ್ರಿನ್ಯಾಯ ಅಂತ ಒಂದಿದೆ. ಛತ್ರಿನ್ಯಾಯ ಏನ್ ಛತ್ರಿನ್ಯಾಯ? 11 ಜನ ಛತ್ರಿ ತಗೊಂಡು ಓಡಾಡ್ತಾ ಇದ್ದಾರೆ. ಆ 11 ಜನಗಳಲ್ಲಿ ಒಬ್ಬನ ಕೈಯಲ್ಲಿ ಛತ್ರಿ ಇಲ್ಲ. ಒಂದೋರ್ ಕೈಲೆಲ್ಲ ಛತ್ರಿ ಇದೆ, ಒಬ್ಬನ ಕೈಯಲ್ಲಿ ಛತ್ರಿ ಇಲ್ಲ. ಆ ಒಬ್ಬನ ಬಿಡಕ್ಕಾಗತ್ತಾ? ಅವನು ಛತ್ರಿ ಅಂತಲೇ ಅರ್ಥ. ಛತ್ರಿ ನ್ಯಾಯ ಅಂತ. 10-11 ಜನಗಳಿರುವಾಗ ಕೈಯಲ್ಲಿ ಛತ್ರಿ ಹಿಡ್ಕೊಂಡು, ಆ ಗುಂಪಲ್ಲಿ ಒಬ್ಬನ ಕೈಯಲ್ಲಿ ಛತ್ರಿ ಇಲ್ಲದೆ ಇದ್ರೆ ಅವನು 10 ಜನದ ಜೊತೆ ಇದ್ದಾನೆ, ಆದ್ರಿಂದ ಇವನ ಕೈಯಲ್ಲೂ ಛತ್ರಿ ಇದೆ, ಒಳಗ್ ಬಿಡ್ರಿ ಅವನ್ನ ಅಂತ ಕಳಿಸ್ಬಿಡ್ತಾರೆ. ಅದರಂತೆ ದೇವತೆಗಳ ಗುಂಪು, ಆ ದೇವತೆಗಳ ಗುಂಪಿನಲ್ಲಿ ಬ್ರಹ್ಮದೇವರಿದ್ದಾರೆ. ಆದ್ದರಿಂದ ಅವರ ಹೆಸರನ್ನು ಹೇಳ್ತಾಳೆ ಮಹಾಲಕ್ಷ್ಮೀ ದೇವಿ. ಬ್ರಹ್ಮದೇವರಿಗೆ ದೋಷ ಇದೆ ಅಂತ ಹೇಳ್ತಾ ಇಲ್ಲ. ಬ್ರಹ್ಮದೇವರು ಇಂದ್ರಿಯ ನಿಗ್ರಹ ಮಾಡಿಕೊಂಡವರು, ಬ್ರಹ್ಮದೇವರಿಗೆ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇದೆ. ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ಕರ್ಹಿ ಚಿನ್ಮೇ ಮನಸೋ ವೃಷಾಗತಿ ನಮೇ ಹೃಷಿಕಾಣಿ ಪತಂತ್ಯಸತ್ಪಥೆ. ಬ್ರಹ್ಮದೇವರದ್ದೇ ಮಾತು, ನಮೇ ಹೃಷಿಕಾಣಿ ಪತಂತ್ಯಸತ್ಪಥೆ. ನನ್ನ ಇಂದ್ರಿಯಗಳು ಕೆಟ್ಟ ದಾರಿಗೆ ಹೋಗೋದಿಲ್ಲ, ನನ್ನ ಇಂದ್ರಿಯಗಳು ಕೆಟ್ಟ ಆಲೋಚನೆಯನ್ನು ಮಾಡೋದಿಲ್ಲ ಅಂತ ನಾರದರಿಗೆ ದ್ವಿತೀಯ ಸ್ಕಂದ ಭಾಗವತದಲ್ಲಿ ಬ್ರಹ್ಮದೇವರೇ ಹೇಳಿದ ಮಾತು. ಆದ್ದರಿಂದ ಇಲ್ಲಿ ಬ್ರಹ್ಮದೇವರ ಹೆಸರನ್ನ ಲಕ್ಷ್ಮಿ ತಗೊಂಡ್ಬಿಟ್ಲು ಅಂತಂದ್ರೆ ಬ್ರಹ್ಮದೇವರಿಗೆ ದೋಷ ಇದೆ ಅಂತ ಅರ್ಥ ಅಲ್ಲ. ಛತ್ರಿನ್ಯಾಯದಿಂದ 10 ಜೊತೆಯಲ್ಲಿ 11 ಅಂತ ದೇವತೆಗಳ ಗುಂಪಲ್ಲಿ ಬ್ರಹ್ಮ ಅಂತ ಹೇಳಿಬಿಟ್ಲು ಅಷ್ಟೇ. ಬ್ರಹ್ಮದೇವರಿಗೆ ದೋಷ ಇದೆ ಅಂತ. ರುದ್ರಾದಿ ದೇವತೆಗಳಿಗೆ ಸ್ವರೂಪಭೂತವಾದಂತಹ ಒಳ್ಳೆ ಜ್ಞಾನ, ಶಕ್ತಿ, ಆನಂದ, ಸುಖ, ತೇಜಸ್ಸು ಎಲ್ಲ ಇದೆ. ಸ್ವರೂಪಭೂತವಾದ ಇಂದ್ರಿಯದಲ್ಲಿ ಆ ರುದ್ರಾದಿ ದೇವತೆಗಳಿಗೆ ಅದಿದೆ. ಇಲ್ಲಿ ಬ್ರಹ್ಮದೇವರ ಹೆಸರಾಗಿ ತಗೊಂಡ್ಲು ಲಕ್ಷ್ಮಿ ಅಂತಂದ್ರೆ ಬ್ರಹ್ಮದೇವರಿಗೆ ಲಿಂಗದೇಹ ಇದೆ ಆದ್ರಿಂದ ತಗೊಂಡ್ಲು ಅಂತ ಅರ್ಥ ಮಾಡಬೇಕಷ್ಟೆ. ಆದ್ರೆ ಆ ರುದ್ರಾದಿ ದೇವತೆಗಳಿಗೆ ಸ್ವರೂಪಭೂತವಾದ ದೊಡ್ಡ ದೊಡ್ಡ ಶಕ್ತಿಗಳಿದ್ರೂ ಕೂಡ ಈ ಪ್ರಾಕೃತವಾದ ಇಂದ್ರಿಯಗಳು ಏನ್ ಮಾಡಿಬಿಡುತ್ತೆ, ಅವರನ್ನ ಕೆಟ್ಟ ಮಾರ್ಗಕ್ಕೆ ಎಳೆದು ಬಿಡುತ್ತೆ, ಮುಚ್ಚಾಕ್ಬಿಡತ್ತೆ. ರುದ್ರಾದಿ ದೇವತೆಗಳ ಸ್ವರೂಪದಲ್ಲಿರುವಂತಹ ದೊಡ್ಡ ಶಕ್ತಿ, ಜ್ಞಾನ, ಆ ಸುಖ, ತೇಜಸ್ಸು, ಕಾಂತಿ ಅದೆಲ್ಲವನ್ನ ಏನ್ ಮಾಡುತ್ತೆ ಈ ಪ್ರಾಕೃತ ಇಂದ್ರಿಯಗಳು ಮುಚ್ಚಾಕಿ ಬಿಡುತ್ತೆ, ತಡೆದಾಕಿ ಬಿಡುತ್ತೆ. ಅವುಗಳನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ರುದ್ರಾದಿ ದೇವತೆಗಳಿಗೆ ಇಲ್ಲ. ನೋಡಿ, ಬಲವಾನ್ ಇಂದ್ರಿಯ ಗ್ರಾಮ, ಕೃಷ್ಣ ಹೇಳಿದ ಬೇರೆ ಅರ್ಥ. ನಾವು ಬಲವಂತರ ದ್ವೇಷ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ಲೋಕದಲ್ಲಿ ನಿಜವಾಗಿ ಬಲಶಾಲಿಗಳು ಅಂದ್ರೆ ಯಾರು? ಇಂದ್ರಿಯಗಳು. ರುದ್ರಾದಿ ದೇವತೆಗಳನ್ನೇ ಬಿಡ್ತಾ ಇಲ್ಲ, ಅವರ ನಿಜವಾದ ಗುಣಗಳು ಹೊರಗೆ ಬರಕ್ಕೆ ಬಿಡ್ತಾ ಇಲ್ಲ ಇಂದ್ರಿಯಗಳು, ಅಷ್ಟು ಶಕ್ತಿ ಅವರಿಗೆ. ಆದರೆ ನಿನಗೆ ಅನಾದಿ ಕಾಲದಿಂದ ನಿನಗೆ ಪ್ರಕೃತಿಗೆ ಸಂಬಂಧಪಟ್ಟ ಇಂದ್ರಿಯಗಳೇ ನಿನ್ನಲ್ಲಿಲ್ಲ. ನಿತ್ಯವಾದ ಜ್ಞಾನಾತ್ಮೇಂದ್ರಿಯ ನೀನು, ಪರಿಶುದ್ಧವಾದಂತಹ ಜ್ಞಾನ ಸ್ವರೂಪ. ನಿನ್ನ ಇಂದ್ರಿಯಗಳೆಲ್ಲ ಜ್ಞಾನಮಯ, ಜ್ಞಾನಾತ್ಮಕವಾದದ್ದು. ನಿನ್ನ ತಲೆ, ನಿನ್ನ ಕಣ್ಣು, ನಿನ್ನ ಕಿವಿ, ನಿನ್ನ ಕಾಲು, ನಿನ್ನ ಕೈ, ನಿನ್ನ ಸರ್ವಾವಯವಗಳು, ನಿನ್ನ ಸಂಪೂರ್ಣವಾದ ಇಂದ್ರಿಯಗಳು ಜ್ಞಾನಮಯ, ಆನಂದಮಯ. ದ್ವೇಷ ಯಾಕೆ ಮಾಡ್ತಾರೆ ಹೇಳಿ ಒಬ್ರು? ಅವಾಗ್ಲೇ ಹೇಳಿದೆ, ಏನೂ ಮಾಡಕ್ ಆಗ್ತಿಲ್ವಲ್ಲ ಅಂತ. ಮಹಾಬಲಶಾಲಿಗಳಾದ ಆ ಇಂದ್ರಿಯಗಳು, ಜ್ಞಾನಾತ್ಮಕವಾದ ಇಂದ್ರಿಯಗಳಿಂದ ಕೂಡಿದ ನಿನ್ನನ್ನ ಏನೂ ಮಾಡಕ್ ಆಗ್ತಾ ಇಲ್ಲ. ಪ್ರಕೃತಿಗೆ ನೀನು ಸಿಗ್ತಾ ಇಲ್ಲ, ಅಪ್ರಾಕೃತನಾಗ್ಬಿಟ್ಟಿದ್ದಿ ನೀನು, ಪ್ರಕೃತಿ ವಿಲಕ್ಷಣನಾಗಿದ್ಯಾ ನೀನು ಅಂತ ನಿನ್ನ ಮೇಲೆ ಅನಾದಿ ಕಾಲದಿಂದ ದ್ವೇಷ ಮಾಡ್ತಾ ಇದೆ. ಅಯ್ಯೋ, ನಮಗೆ ದೇವ್ರನ್ನೇನು ಮಾಡಕ್ ಆಗ್ತಾ ಇಲ್ವಲ್ಲ,
ನಮಗೆ ದೇವರನ್ನ ನಮ್ಮ ಕಂಟ್ರೋಲಿಗೆ ತಗೊಳಕ್ ಆಗ್ತಿಲ್ವಲ್ಲ, ಇಂದ್ರಿಯಗಳ ಮಧ್ಯದಲ್ಲಿ ನಮ್ಮನ್ನ ಕಟ್ಟಾಕ್ಲಿಕ್ಕೆ ಆಗ್ತಿಲ್ವಲ್ಲ ದೇವರನ್ನ ಅಂತ ಆ ಪ್ರಾಕೃತ ಇಂದ್ರಿಯಗಳು, ಮಹಾಬಲಶಾಲಿಗಳಾದ ಆ ಪ್ರಾಕೃತ ಇಂದ್ರಿಯಗಳು ನಿನ್ನನ್ನು ದ್ವೇಷ ಮಾಡ್ತಾ ಇದೆ. ನೋಡಿದ್ದಿ, ದೇವ್ರು ಹೇಳಿದ ಅರ್ಥ ಏನು? ನಾವು ಜರಾಸಂಧಾದಿ ಮಹಾಬಲಶಾಲಿಗಳನ್ನ ದ್ವೇಷ ಮಾಡಿಕೊಂಡಿದ್ದೇವೆ. ಅವಳಂತಾಳೆ, ಭಕ್ತರ ಭಯವನ್ನೇ ಪರಿಹಾರ ಮಾಡುವ ನಿನಗೆ ಯಾರು ದ್ವೇಷ ಮಾಡಕ್ಕಾಗತ್ ಸ್ವಾಮಿ? ಆದ್ದರಿಂದ ನೀನು ಹೇಳೋ ಅರ್ಥ ಏನು ಗೊತ್ತಾ? ಮಹಾಬಲಶಾಲಿಗಳಾದದ್ದು ಲೋಕದಲ್ಲಿ ಅಂದ್ರೆ ಇಂದ್ರಿಯಗಳು, ಪ್ರಾಕೃತ ಇಂದ್ರಿಯಗಳು. ಅದು ನಿನ್ನ ಮೇಲೆ ದ್ವೇಷ ಮಾಡ್ತಾ ಇದೆ, ನಿನ್ನನ್ನ ಕಂಟ್ರೋಲಿಗೆ ತಗೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಅವುಗಳಿಗೆ ಸಿಟ್ಟು. ಅದಕ್ಕೆ ಆ ಪ್ರಾಕೃತ ಇಂದ್ರಿಯಗಳು ನಿನ್ನನ್ನ ಬಿಟ್ಟು ದೂರ ಹೊರಟು ಹೋಗಿದೆ. ರುದ್ರಾದಿ ದೇವತೆಗಳನ್ನ ಅದು ಎಳೆದು ಬಿಡುತ್ತೆ ಸಂಸಾರದ ಕಡೆಗೆ. ರುದ್ರಾದಿ ದೇವತೆಗಳನ್ನ ಸಂಸಾರದ ಮಾರ್ಗದಲ್ಲಿ ಅದು ಎಳೆದು ಬಿಡುತ್ತೆ, ತೊಂದರೆ ಕೊಡುತ್ತೆ, ಹಿಂಸೆ ಕೊಡುತ್ತೆ, ನಿನ್ನನ್ನ ದ್ವೇಷ ಮಾಡುವಂತೆ ಮಾಡುತ್ತೆ, ಮಾಡಬಾರದ ಕೆಲಸಗಳನ್ನ ಮಾಡಿಸಿಬಿಡುತ್ತೆ. ಆದ್ರೆ ನಿನಗೆ ಆ ಪ್ರಾಕೃತ ಇಂದ್ರಿಯಗಳು ಏನು ಮಾಡಕ್ಕಾಗಲ್ಲ. ನಿನ್ನ ಮಾತಿನ ಅಭಿಪ್ರಾಯ ಇದು. ನೋಡಿ, ದೇವರಲ್ಲಿ ದೋಷ ಕಾಣುವಂತೆ ಮಾತು ಬಂದ್ರೆ ಲಕ್ಷ್ಮೀದೇವಿ ಬೇರೆನೆ ಅರ್ಥ ಮಾಡ್ತಾಳೆ. ಬಲವಂತರ ಶಕ್ತಿಶಾಲಿಗಳ ದ್ವೇಷ ಮಾಡ್ಕೊಂಡಿದ್ದೀವಿ, ನಮ್ಮನ್ನ ಶಕ್ತಿಶಾಲಿಗಳು ದ್ವೇಷ ಮಾಡ್ತಾರೆ ಅಂತಂದ್ರೆ ಇಂದ್ರಿಯಗಳು, ಪ್ರಾಕೃತ ಇಂದ್ರಿಯಗಳು ಅಪ್ರಾಕೃತ ಇಂದ್ರಿಯ ಸ್ವರೂಪನಾದ ನಿನ್ನನ್ನ ಏನೂ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಅದು ಅಸಹನೆಯಿಂದ ನಿನ್ನನ್ನ ದ್ವೇಷ ಮಾಡ್ತಾ ಇದೆ, ಹೊರತು ಜರಾಸಂಧಾದಿಗಳೇನು. ನಿನಗಿಂತ ಬಲಶಾಲಿಗಳಾದವರು ಲೋಕದಲ್ಲಿ ಯಾರಿದ್ದಾರಯ್ಯ ಕೃಷ್ಣ? ಬಲಮಿಂದ್ರಸ್ಯ ಗಿರೀಶಃ, ಪ್ರಮಾಣ ವಾಕ್ಯ. ಗಿರೀಶಸ್ಯ ಬಲಂ ಮರುತು ಹರಿಸ್ತಸ್ಯ ಬಲಂ ಸಾಕ್ಷಾತ್ ನ ಹರೇರ್ಬಲಮನ್ಯತಃ. ಇಂದ್ರದೇವರಿಗೆ ಬಲವನ್ನ ಕೊಡತಕ್ಕಂಥವ್ರು, ಇಂದ್ರದೇವರಿಗಿಂತ ಬಲಶಾಲಿಗಳು ರುದ್ರದೇವರು, ರುದ್ರದೇವರಿಗಿಂತ ಬಲಶಾಲಿಗಳು ಗಿರೀಶಸ್ಯ ಬಲಂ ಮರುತ್ ವಾಯುದೇವರು, ಹರಿಸ್ತಸ್ಯ ಬಲಂ ಸಾಕ್ಷಾತ್ ಅಂಥ ವಾಯುದೇವರಿಗಿಂತ ಬಲಶಾಲಿಯಾದವನು ಭಗವಂತ. ಭಗವಂತನಿಗಿಂತ ಬಲಶಾಲಿಯಾದವರು ಲೋಕದಲ್ಲಿ ಯಾರಿದ್ದಾರೆ? ಯಾರಿಲ್ಲ. ಆದ್ದರಿಂದ ನಿನ್ನಗಿಂತ ಬಲಶಾಲಿಗಳಾದವರು ಲೋಕದಲ್ಲಿ ಬೇರೆ ಯಾರೋ ಇಲ್ಲ. ಹಾಗಿರುವಾಗ ನಾವು ಬಲಶಾಲಿಗಳ ದ್ವೇಷ ಮಾಡಿಕೊಂಡಿದ್ದೇವೆ ಅಂತ ನಿನ್ನ ನಾಟಕಕ್ಕಾಗಿ, ಲೀಲೆಯಿಂದ ತಮಾಷೆ ಮಾಡ್ಲಿಕ್ಕಾಗಿ ನೀನು ಈ ರೀತಿ ಮಾತಾಡ್ತಾ ಇದ್ಯಾ. ಲಕ್ಷ್ಮಿ ಅಂತಾಳೆ, ತಮಾಷೆಗೂ, ಜಸ್ಟ್ ಫಾರ್ ದ ಜೋಕ್, ದೇವರಲ್ಲಿ ದೋಷವನ್ನ ಎಣಿಸಬಾರದು. ತಮಾಷೆ ಮಾಡ್ತಾನು ದೇವರಲ್ಲಿ ದೋಷಗಳಿದೆ ಅಂತ ಚಿಂತನೆ ಮಾಡಬಾರದು. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಪರಮಶುದ್ಧಳು ಅಂತಾಗಿರೋದು. ಮತ್ ಹಾಗಾದ್ರೆ ಸಮುದ್ರಕ್ಕೆ ಹೋಗಿದ್ದೇನೆ ಅಂತೆಲ್ಲ ಅಂದದಕ್ಕೇನರ್ಥ? ಅವಳೇ ಅಂತಾಳೆ, ನೀನ್ ಸಮುದ್ರಕ್ಕೆ ಹೋಗಿದ್ದು ಅಂದ್ರೆ ಮಹಾನುಭಾವರಾಗಿರ್ತಕ್ಕಂಥವರು, ಜ್ಞಾನಿಗಳು ಸಾಧನೆ ಮಾಡಬೇಕು ಅಂದ್ರೆ ಎಲ್ಲರಿಗಿಂತ ದೂರ ಹೋಗಿ ನದಿ ಸಮುದ್ರ ತೀರಗಳಲ್ಲಿ ಸಾಧನೆ ಮಾಡಬೇಕು. ಅದನ್ನ ತೋರಿಸಲಿಕ್ಕಾಗಿ ನೀನ್ ದ್ವಾರಕೆಯಲ್ಲಿ ವಾಸ ಮಾಡ್ತಿದ್ಯಪ್ಪ ಅಷ್ಟೇ. ಚಿದಾನಂದ ಸ್ವರೂಪಕನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂಥ ನಿನಗೆ ಯಾವ ಸಿಂಹಾಸನ ಬೇಕು? ಸಮಸ್ತ ಜೀವರಾಶಿಗಳಿಗೆ, ಬ್ರಹ್ಮಾಂಡಕ್ಕೆ ಸ್ವಾಮಿಯಾದವನು ನೀನು. ಪ್ರಾಕೃತವಾದ ಯಾವ ಪದಾರ್ಥಗಳೂ ನಿನಗೆ ಬೇಡ, ಸಂಬಂಧವೇ ಇಲ್ಲ. ಅಂತ ನಿನಗೆ ಸಿಂಹಾಸನ ಯಾಕೆ? ಪ್ರಾಕೃತವಾದಂತಹ ಸಿಂಹಾಸನ, ಪ್ರಕೃತಿಗೆ ಸಂಬಂಧಪಟ್ಟ ರಾಜ್ಯ ಯಾಕೆ ನಿನಗೆ? ಸಕಲ ಸಾತ್ವಿಕ ಜೀವರಾಶಿಗಳ ಹೃದಯ ಸಿಂಹಾಸನದಲ್ಲಿ ಸರ್ವೋತ್ತಮನಾಗಿ ವಿರಾಜಮಾನನಾಗಿರ್ತಕ್ಕಂಥವು ನೀನು. ನಿನ್ನ ಪಕ್ಕದಲ್ಲಿ ಸಾತ್ವಿಕರ ಹೃದಯದಲ್ಲಿ ಕೂತಿರೋಳು ನಾನು. ಹಾಗಿರುವಾಗ ನಿನಗ್ಯಾಕೆ ಪ್ರಾಕೃತ ರಾಜ್ಯ? ನಿನಗೇನಿಕ್ಕೆ ಈ ಪ್ರಕೃತಿಯ ಸಂಬಂಧ? ಎಂಥ ಮಾತಂತಾಳು ನೋಡಿ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ನಮ್ಮನ್ನ ಬಲಶಾಲಿಗಳು ದ್ವೇಷ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಪ್ರಾಕೃತ ಇಂದ್ರಿಯಗಳು ಬಲಶಾಲಿಗಳು, ಅದು ದೇವರನ್ನ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ನೋವಿಂದ, ಹತಾಶೆಯಿಂದ, ಕೋಪದಿಂದ ದೇವರನ್ನ ದ್ವೇಷ ಮಾಡ್ತಾ ಇದೆ, ಹೊರತು ದೇವರಿಗಿಂತ ಬಲಶಾಲಿ ಯಾರಿಲ್ಲ. ಲಕ್ಷ್ಮಿ ಅಂತಾಳೆ, ಕಟಾಕ್ಷ ಕ್ಷೇಪ ಮಾತ್ರೇಣ ಯಸ್ತ್ವಂ ಕಲ್ಪಕ್ಷಯೇ ಸತಿ ಸಸುರಾಸುರ ಗಂಧರ್ವಂ ಸಯಕ್ಷೋರಗ ರಾಕ್ಷಸಂ ಜಗತ್ ಸಂಹೃತ್ಯ ಸಕಲಂ ಮಯಾ ಸಹಲಯಾಂಬುಧೌ ಶೇಷೇ ತ್ವತ್ತೋಪಿ ಬಲವಾನ್ ಕೋನ್ಯೋಸ್ತಿ ಪುರುಷೋತ್ತಮ.
ಇತಿ ಪ್ರಿಯೋಕ್ತಿತಶ್ಚಾಪಿ ಚಿತ್ತಕ್ಷೋಭೋ ನ ಕಶ್ಚನ ಕಿಂತು ಪತ್ಯುಃ ಪ್ರಿಯಂ ನಿತ್ಯ ಮುಕ್ತತ್ವಾಖ್ಯಂ ಮನೋಹರಂ ಅರ್ಥಮೇವ ಗತ ಕ್ರೋಧ ಯಾವಕ್ತಿ ಸ್ವಪತಿಂ ಪ್ರತಿ ಭರ್ತರೀರ್ಷ್ಯಾ ದ್ವೇಷಪೂರ್ವ ದೋಷಾಣಾಮೀದೃಶೀ ರಮಾ ಕಥಂ ಪಾತ್ರೀ ಭವೇನ್ ಮಂದ ಕದಾಚಿತ್ ಕೇನಚಿತ್ ಕ್ವಚಿತ್ ಸರ್ವಶಾಸ್ತ್ರಾರ್ಥ ಕುಶಲ ಸರ್ವಜ್ಞಾ ವೇದಮಾನಿನಿ ಇತೋಪಿ ನಿರವದ್ಯಾಸೀತ್ ಸೇಯಂ ಮಂಗಲ ದೇವತಾ. ರಾಜರಂತಾರೆ, ಸ್ವಾಮಿ ಕಟಾಕ್ಷಕ್ಷೇಪ ಮಾತ್ರೇಣ ನೀನು ಸುಮ್ಮನೆ ಕಟಾಕ್ಷಕ್ಷೇಪ ಬರೀ ಕಣ್ಣಿಂದ ಪೂರ್ತಿ ನೋಡಲ್ಲ, ನೀನು ಕಣ್ಣಿನ ತುದಿಯಿಂದ ಕಟಾಕ್ಷದಿಂದ ಕಡೆಗಣ್ಣಿನಿಂದ ನೀನ್ ನೋಡಿಬಿಟ್ರೆ ದೇವತೆಗಳು, ಅಸುರರು, ಗಂಧರ್ವರು, ನಾಗಗಳು, ಯಕ್ಷರು, ರಾಕ್ಷಸರು ಇವರಿಂದ ಕೂಡಿದ ಇಡೀ ಪ್ರಪಂಚ ನಾಶ ಆಗೋಗುತ್ತೆ. ಇಡೀ ಪ್ರಪಂಚವನ್ನ ಎಲ್ಲರನ್ನ ನಾಶ ಮಾಡಿ ನನ್ನ ಜೊತೆ ಪ್ರಳಯ ಸಾಗರದಲ್ಲಿ ಮಲಗಿಬಿಡ್ತಿ ಪುರುಷೋತ್ತಮ. ಸಮಸ್ತ ಪ್ರಪಂಚವನ್ನು ನಾಶ ಮಾಡಿ ಪ್ರಳಯ ಸಮುದ್ರದಲ್ಲಿ ನನ್ನನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ಮಲಗುವ ನಿನಗಿಂತ ಬಲಶಾಲಿಯಾದವನು ಲೋಕದಲ್ಲಿ ಯಾರಿದ್ದಾರೆ? ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಮಹಾ ಸಾಮರ್ಥ್ಯ ನಿನಗಿದೆ. ಅಂಥ ನಿನಗಿಂತ ಬಲಶಾಲಿಯಾದವರು ಲೋಕದಲ್ಲಿ ಯಾರಿದ್ದಾರೆ? ನೀನೇನೋ ತಮಾಷೆಗೆ ಹೇಳ್ತಾ ಇದ್ದೀಯ ಅಷ್ಟೇ. ನಿನಗಿಂತ ಬಲಶಾಲಿಗಳಾದವರು ಲೋಕದಲ್ಲಿ ಯಾರಿಲ್ಲ. ಆದ್ದರಿಂದ ಕೃಷ್ಣ ಹೇಳಿದ ಮಾತು ಮಹಾಲಕ್ಷ್ಮೀ ದೇವಿಯ ರುಕ್ಮಿಣಿಯ ಮನಸ್ಸನ್ನ ಅದು ಎಳಿಲಿಲ್ಲ. ಹೌದಲ್ವಾ, ಕೃಷ್ಣನನ್ನ ಜರಾಸಂಧಾದಿಗಳು ದ್ವೇಷ ಮಾಡ್ತಾರಲ್ವಾ, ಅವನಿಗೆ ರಾಜ್ಯ ಇಲ್ಲ ಅಲ್ವಾ, ಬಲವಂತರಿಗೆ ಹೆದರುಕೊಂಡು ದ್ವಾರಕೆ ಓಡ್ ಬಂದ ಅಲ್ವಾ, ಅವನಿಗೆ ಸಿಂಹಾಸನ ಇಲ್ಲ ಅಲ್ವಾ, ಯಾವ ಆಲೋಚನೆಯನ್ನೂ ದೇವಿ ಮಾಡ್ಲಿಲ್ಲ. ನೋಡ್ಲಿ ಅವಳು ಹೇಳೋ ಮಾತು ನೋಡಿ, ನೀನ್ ನಿತ್ಯ ಮುಕ್ತ, ನೀನು ಆಪ್ತ ಕಾಮ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ಸಿಟ್ಟೇ ಮಾಡ್ಕೊಳ್ಳಿಲ್ಲ ಲಕ್ಷ್ಮೀದೇವಿ. ರುಕ್ಮಿಣಿ ದೇವಿ ದೇವರು ತನ್ನಲ್ಲಿ ದೋಷಗಳನ್ನ ಹೇಳ್ಕೊಂಡ್ರು ಕೂಡ ಅದೆಲ್ಲ ದೋಷವೇ ಅಲ್ಲ, ನೀನ್ ಸುಮ್ನೆ ಲೀಲೆ ತೋರಿಸ್ತಾ ಇದ್ಯಾ, ಸುಮ್ನೆ ನಾಟಕ ಮಾಡ್ತಾ ಇದೀಯಾ, ಹೊರತು ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಸಿಟ್ಟೇ ಮಾಡಿಕೊಳ್ಳದೆ ರುಕ್ಮಿಣಿ ದೇವಿ ಪ್ರತಿಪಾದನೆ ಮಾಡ್ತಾ ಇದ್ದಾಳು. ನೋಡು, ಅಜ್ಞಾನಿ ಲಕ್ಷ್ಮೀ ದೇವಿಯಲ್ಲಿ ನೀನ್ ದೋಷ ಹೇಳ್ತಾ ಇದೆಯಲ್ಲ, ಅಜ್ಞಾನಿ, ಪ್ರತಿವಾದಿ, ದುರ್ವಾದಿ, ಬೈತಾರೆ ವಾದಿರಾಜರು. ಮಂದ ಅಂತಾರೆ ಅವನಿಗೆ, ಅಜ್ಞಾನಿ ಅಂತಾರೆ. ಭಗವಂತ ನಿತ್ಯ ಮುಕ್ತ, ಅವನು ದೋಷ ದೂರ, ಮನೋಹರ ಸ್ವರೂಪ, ಅವನು ದೇವರಲ್ಲಿ ದೋಷವೇ ಇಲ್ಲ ಅಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಏನಿಲ್ಲ ದೇವರಿಗೆ ಅಲ್ವಾ. ಸರ್ವಶಾಸ್ತ್ರಾರ್ಥ ಕುಶಲ, ಸಮಸ್ತ ಶಾಸ್ತ್ರಾರ್ಥಗಳನ್ನ ತಿಳಿದವಳಲ್ಲಿ ಲಕ್ಷ್ಮಿಗಿಂತ ಉತ್ತಮರಾದವರು ಲೋಕದಲ್ಲಿ ಯಾರೂ ಇಲ್ಲ. ಸರ್ವಜ್ಞ ತಮಳವಳು, ಅನಂತ ವೇದಗಳಿಗೆ ಅಭಿಮಾನಿನಿ ಅವಳು. ಅಂತಹ ಸರ್ವಶಾಸ್ತ್ರಗಳನ್ನ ತಿಳಿದವಳು, ಸರ್ವಜ್ಞಳು, ಅನಂತ ವೇದಗಳಿಗೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣೀ ದೇವಿ ಯಾವತ್ತಾದರೂ ಭಗವಂತನಲ್ಲಿ ಈರ್ಷ್ಯ, ಹೊಟ್ಟೆ ಕಿಚ್ಚು, ದ್ವೇಷ, ಯಾವುದಾದ್ರೂ ದೋಷ ಭಗವಂತನಲ್ಲಿ ಹೇಳ್ತಾಳ ಅವಳು? ಹೆದರ್ಕೊಂಡು ಭಗವಂತ ಓಡಿಬಿಟ್ಟ, ಸಿಂಹಾಸನ ಇಲ್ಲ ಅವನಿಗೆ, ಅವನಿಗೆ ಭಯ ಬಂತು, ಶತ್ರುಗಳು ಜಾಸ್ತಿ ಇದ್ದಾರೆ ಅವನಿಗೆ, ಈ ದೋಷಗಳನ್ನ ಅವಳು ಹೇಳ್ತಾಳೆ. ಯಾಕೆ? ವೇದಗಳು ಭಗವಂತನನ್ನ ನಿರನಿಷ್ಠ, ನಿರವದ್ಯ ಅಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಿದೆ. ದೇವರಲ್ಲಿ ದೋಷ ಇಲ್ಲ, ದೇವರಲ್ಲಿ ಅಜ್ಞಾನಾದಿ ಯಾವ ದೋಷವೂ ಇಲ್ಲ, ಭಗವಂತ ಪೂರ್ಣ ಗುಣ ಅಂತ ವೇದಗಳು ಹೇಳ್ತಾ. ಅಂತ ವೇದಗಳಿಗೆ ಅಭಿಮಾನಿನಿ ಮಹಾಲಕ್ಷ್ಮೀ ದೇವಿ. ಅಂತ ವೇದಗಳ ಅಭಿಪ್ರಾಯವನ್ನ ತಿಳಿದವರಲ್ಲಿ ಮಹಾಸಮರ್ಥಳು, ಫಸ್ಟ್ ಅವಳೇ ದೇವರಾದ ಮೇಲೆ. ಸರ್ವಜ್ಞ ಶಿಖಾಮಣಿ, ವೇದಾಭಿಮಾನಿನಿ, ಅಂತ ಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣೀ ದೇವಿ ದೇವರಿಗೆ ದೋಷ ಹೇಳ್ತಾಳ? ಸಿಟ್ಟು ಮಾಡಿ ನೋಡಿ, ಅವಳು ಸಿಟ್ಟು ಮಾಡ್ಕೊಂಡೇ ಇಲ್ಲ, ನಗತಾ 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 ಭಗವಂತನ ಗುಣಗಾನವನ್ನ ಮಾಡ್ತಾ ಇದ್ದಾಳೆ ಮಹಾತಾಯಿ. ಆದ್ದರಿಂದ ದೇವರು ತಮಾಷೆಗಾಗಿ ನನ್ನಲ್ಲಿ ದೋಷ ಇದೆ ಅಂತ ಹೇಳಿಕೊಂಡ್ರೂ ಕೂಡ
ಲಕ್ಷ್ಮೀದೇವಿ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಿದ್ದಾಳೆ. ನೀನ್ ತಮಾಷೆ ಹೇಳ್ತಾ ಇದ್ಯಾ, ಜಸ್ಟ್ ಫಾರ್ ಜೋಕ್, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ನಗುತ್ತಾ 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 ಭಗವಂತನ ಸರ್ವೋತ್ತಮತ್ವವನ್ನ, ನಿತ್ಯ ಮುಕ್ತತ್ವವನ್ನ, ಜಗಜ್ಜನ್ಮಾದ್ಯಷ್ಟ ಕರ್ತೃತ್ವವನ್ನ ಲಕ್ಷ್ಮೀದೇವಿ ಸ್ಪಷ್ಟವಾಗಿ ಹೇಳ್ತಾಳೆ. ಇಂತಹ ಲಕ್ಷ್ಮೀದೇವಿಯ ವಿಷಯದಲ್ಲಿ ಭಗವಂತ ಕೆಟ್ಟದಾಗ ಆಲೋಚನೆ ಮಾಡ್ತಾನ. ಲಕ್ಷ್ಮೀದೇವಿ ಮೇಲೆ ಕೋಪ ಬರುತ್ತಾ ದೇವರಿಗೆ. ರುಕ್ಮಿಣೀ ದೇವಿ ತನ್ನ ಗುಣಗಾನವನ್ನ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಯಥಾರ್ಥವಾಗಿ ತನ್ನ ಗುಣಗಾನವನ್ನ ಮಾಡುವ ಮಹಾಲಕ್ಷ್ಮೀ ದೇವಿಯ ಮೇಲೆ ದೇವರಿಗೆ ಏನಾದ್ರೂ ದ್ವೇಷ ಇದೆಯೇನ್ರಿ, ಕೋಪ ಬರುತ್ತೇನ್ರಿ? ಚಾನ್ಸೇ ಇಲ್ಲ. ಆದ್ದರಿಂದ ಲಕ್ಷ್ಮಿಯ ವಿಷಯದಲ್ಲಿ ಭಗವಂತ ಕೋಪ ಮಾಡ್ಕೊಳ್ಳೋದಿಲ್ಲ, ಭಗವಂತನ ವಿಷಯದಲ್ಲಿ ಲಕ್ಷ್ಮೀದೇವಿ ಕೋಪ ಇಲ್ಲ, ಅಜ್ಞಾನ ಇಲ್ಲ, ಮನಸ್ಸು ಎಳೆಯೋದಿಲ್ಲ. ಆದ್ದರಿಂದ ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದ ಬಲಶಾಲಿಗಳ ದ್ವೇಷ ಕಟ್ಕೊಂಡಿದ್ದೇವೆ ನಾವು ಅಂತಂದ್ರೆ, ಪ್ರಾಕೃತವಾದ ಇಂದ್ರಿಯಗಳಿಗಿಂತ ಬಲಶಾಲಿಗಳು ಲೋಕದಲ್ಲಿ ಯಾರೂ ಇಲ್ಲ. ರುದ್ರಾದಿ ದೇವತೆಗಳನ್ನೇ ಬಿಡಲ್ಲ ಅಂದಮೇಲೆ ಅಂತಹ ಪ್ರಾಕೃತ ಇಂದ್ರಿಯಗಳಿಗೆ ಭಗವಂತನ ಮೇಲೆ ದ್ವೇಷ, ಅವನ ಅಪ್ರಾಕೃತ ಅಂತ ಅಷ್ಟೇ ಅರ್ಥ ಬಿಟ್ಟುಬಿಟ್ರೆ ದೇವರಿಗೆ ಯಾವ ದೋಷವೂ ಇಲ್ಲ ಅಂತ ದೇವರ ಶುದ್ಧತ್ವವನ್ನ, ನಿರ್ದುಷ್ಟತ್ವವನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡುವ ಮಹಾಲಕ್ಷ್ಮೀ ದೇವಿಗಿಂತಲೂ ನಿರ್ದೋಷಳು, ಪರಮಶುದ್ಧ ಸ್ವರೂಪಳು, ಮಂಗಳ ದೇವತೆ ಲೋಕದಲ್ಲಿ ಯಾರಿದ್ದಾರೆ? ಆದ್ದರಿಂದ ಈ ಪ್ರಕರಣದಲ್ಲಿ, ಈ ಶ್ಲೋಕದ ವಿಷಯದಲ್ಲಿ ಮಹಾಲಕ್ಷ್ಮೀ ದೇವಿ ಅತ್ಯಂತ ಶುದ್ಧವಾಗಿ ಭಗವಂತನ ಗುಣವನ್ನೇ ಹೇಳಿದ್ರಿಂದ ಅವಳು ಮಂಗಳ ದೇವತೆ ಅನ್ನೋದು ಸಿದ್ಧನೇ ಆಯಿತು. ಅವಳಿಗೆ ದೋಷ ಇಲ್ಲ ಅನ್ನೋದೇ ಸಿದ್ಧ ಆಯಿತು. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಪ್ರೇಮ ಕಲಹವನ್ನ ಮಾಡಿದ ಭಗವಂತ ಅಂದ್ರೆ ಅದಕ್ಕೆ ಅರ್ಥಾಂತರಗಳನ್ನ ಕಲ್ಪನೆ ಮಾಡಬೇಕು. ಬಿಟ್ರೆ ಲಕ್ಷ್ಮೀನಾರಾಯಣರು ಪರಸ್ಪರ ಗಲಾಟೆ ಮಾಡುವುದಿಲ್ಲ ಅನ್ನುವ ಸಿದ್ಧಾಂತ ಸ್ಪಷ್ಟ ಆಗ್ತಾ ಇದೆ. ಅಲ್ಲಿಂದ ಇನ್ನು ಮುಂದೆ ಇನ್ನು ಅನೇಕ ಶ್ಲೋಕಗಳು ಭಾಗವತದಲ್ಲಿ ಬಂದದ್ದು ಎಲ್ಲವನ್ನ ಹೇಳ್ತಾರೆ ವಾದಿರಾಜರು. ಅದಕ್ಕೆ ಲಕ್ಷ್ಮೀದೇವಿ ಮಾಡುವಂತಹ ಬೇರೆ ಬೇರೆ ಅರ್ಥಗಳು, ಆ ಲಕ್ಷ್ಮೀದೇವಿಯ ಶುದ್ಧತೆಯನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ಇನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಲಕ್ಷ್ಮೀದೇವಿಯ ಸ್ವರೂಪ ನಿರ್ಣಯದ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಸೋಮವಾರ ಪಾಠ ಚಿಂತನೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.